ಅವನ್ ಅವ್ರ ಮನೆಗೆ ಹೋಗಿ ಕರ್ಕೊಂಡ್ ಬರ್ತಾನಾ? ಹಾ, ಅವರೇ ಕರ್ಕೊಂಡ್ ಬರ್ತೀನಿ ಅಂತ ಬೆಳಗ್ಗೆನೆ ಹೇಳಿದ್ರತ್ತೆ. ಆಹಾ, ಹೇಳೇ ಹೋಗಿದಾನಾ? ತಮ್ಮ ಮಗಳು ಮದ್ವೆ ಬಗ್ಗೆ ಯಾರಾದ್ರೂ ಕಷ್ಟ ಪಡ್ತಾರೆ, ಇವನೇನೆ ಮಗಳು ಅಲ್ದೇ ಇರೋರ್ ಬಗ್ಗೆ ಇಷ್ಟೊಂದು ಕಷ್ಟ ಪಡ್ತಿದ್ದಾನೆ. ಸರಿ ಬಿಡು, ನನ್ ಮಾತೆಲ್ಲ ಯಾರು ಕೇಳ್ತಾರೆ? ಏರ್ಪಾಟ್ ಮಾಡು ಅಂದಿದ್ನಲ್ಲ, ಹೋಗ ಏರ್ಪಾಟ್ ಏನಿದ್ಯೋ ನೋಡು. ಚಾರು, ಆದ ಹಾಗೇನೆ ನೀನ್ ನನ್ ಸೊಸೆ, ಆದ ಹಾಗೇನೆ. ನಿಜನ ಅತ್ತೆ? ಇನ್ನು ಸತ್ಯನ ಅಂತ ಕೇಳ್ತಿದ್ಯಲ್ಲೇ ದಡ್ಡಿ. ನನ್ನ ಮಗ ಆದ್ಯನ ಚೀ ಅಂದ ಅಂದ್ರೆ ನೀನ್ ನನ್ ಸೊಸೆ ಆದ ಹಾಗೇನೆ. ಸೀನು ಮಾವನ್ಗೂ ನನಗೂ ಮದ್ವೆ ಆಗ್ಬಿಟ್ರೆ ಅದಕ್ಕಿಂತ ಹೆಚ್ಚಿನ ನನಗಿನ್ನೇನ್ ಬೇಕು ಹೇಳಿ? ಇಲ್ಲಿ ನೋಡು, ನಿಮ್ಮ ಅಪ್ಪ ಅಮ್ಮನ್ಗೆ ಎಲ್ಲ ಏರ್ಪಾಟ್ ಮಾಡ್ಕೊಳಕ್ ಹೇಳು. ಯಾವ ಸಮಯಕ್ಕೆ ಬೇಕಾದ್ರೂ ಸುದ್ದಿ ಬರ್ಬೋದು. ಸುದ್ದಿ ಸಿಕ್ಕಿದ್ರೆ ಸಾಕು, ತಕ್ಷಣ ಹೊರಟ್ ಬಂದ್ಬಿಡ್ತಾರೆ. ಹಾ, ಇಲ್ಲಿ ನೋಡು, ಆಮೇಲೆ ನಮ್ಮತ್ತೆ ಏನಪ್ಪ ಹೀಗ್ ಕೇಳ್ತಿದ್ದಾಳೆ ಅನ್ಕೋಬಾರ್ದು. ಕಷ್ಟಪಟ್ಟು ಈ ಮದ್ವೆನ ಹಾಳ್ ಮಾಡಿ ನಿಮ್ಮಿಬ್ರು ಮದ್ವೆಗೆ ಯಾವ ಅಡ್ಡಿನೂ ಇಲ್ದಿರೋ ಹಾಗೆ ಮಾಡದ್ನಲ್ಲ, ಅದಕ್ಕೆ ನನ್ಗೊಂದ್ 4 ಜೊತೆ ಒಡವೆಗಳನ್ನ ಮಾಡಿಸ್ಕೊಡ್ಬೇಕು. 4 ಜೊತೆ ಅಲ್ಲ ಅತ್ತೆ, ವರ್ಷಕ್ಕಾಗೋಷ್ಟು ಮಾಡಿಸ್ಕೊಡ್ತೀನಿ, ಆಯ್ತಾ? ಮದ್ವೆ ಇಲ್ಲ, ಶೋಭನಾ ಇಲ್ಲ, ಮಗನ ಹೆಸರು ಶಂಭುಲಿಂಗ ಅಂತಾರಲ್ಲ, ಇದೇನೇನೋ ನೀವು ಕೇಳೋದು ಅವಳು ಸರಿ ಅನ್ನೋದು. ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ನಾನು ಅಷ್ಟು ಮಾಡಲ್ವಾ? ಕೇಳಿ ಅತ್ತೆ, ನಿಮ್ಗೇನ್ ಬೇಕೋ ಎಲ್ಲ ಕೇಳಿ. ನನ್ಗಿನ್ನೇನು ಬೇಡ ಕಣೆ. ನೀನು ಆ ಒಡವೆ ಮಾಡಿಸ್ಕೊಡ್ತೀನಿ ಅಂದ್ಯಲ್ಲ, ಅಷ್ಟು ಸಾಕು. ಅದಕ್ಕಿಂತ ಜಾಸ್ತಿ ನನಗ್ ಬೇಡಿಕೆ ಏನು ಇಲ್ಲ ಬಿಡು. ಅತ್ತೆ, ಇವಳು ಬರ್ತಿದ್ದಾಳಲ್ಲ ಪಾರ್ವತಿ. ಎಲ್ಲಾರ ಮುಂದೆ ಕೈ ಎತ್ತಿ ಇಳಿಸ್ಬಿಟ್ಲಲ್ಲ, ಇವಾಗ ಹೊಡಿಯೋಣ ಅಂತ ಬಂದ್ಲೇನೋ. ಎಲ್ಲೋ ನಿಂತ್ಕೋ. ಅದಕ್ಕೆ ಹೋಗಿ ಸೀನು ಕರಿತೀನಿ. ನೀನ್ ಇಲ್ಲೇ ಇರೋ ಪಾರ್ವತಿ. ಏನು ಮಾತಾಡದೆ ಹೀಗೆ ಬರ್ತಿದ್ದಾಳೆ ಅಂದ್ರೆ ಏನೋ ಇರ್ಬೇಕು. ಅಂದ್ರೆ ಅದಕ್ಕೆ ಏನೋ. ನೀನ್ ಬಾಯ್ ಮುಚ್ಕೊಂಡಿರು. ಯಾವ್ದಕ್ಕೂ ಒಳ್ಳೇದು, ಯಾರನ್ನಾದ್ರೂ ಕರೆಯೋಣ ಅದಕ್ಕೆ. ಏನೋ ಸುಮ್ಮನಿರು. ಈ ದಾರುಣ ನನ್ನ ಕಣ್ಣಾರೆ ನೋಡಕ್ಕಾಗಲ್ಲ ಅದ್ಗೆ. ಅಯ್ಯೋ, ಇನ್ನೂ ಸೌಂಡ್ ಬರ್ಲಿಲ್ವಲ್ಲ? ಅದ್ಗೆ ಎಲ್ಲಿ? ಕೆನ್ನೆ ಮೇಲೆ ಕೈ ಇಡ್ತಾಳೆ ಅಂದ್ರೆ ಕಾಲಿಗೆ ಬಿದ್ಬಿಟ್ಲಲ್ಲ ಅತ್ಗೆ ಇವಳು. ನನ್ನ ಕ್ಷಮಿಸ್ಬಿಡಿ ಅತ್ತೆ. ಆ ಕ್ಷಣದಲ್ಲಿ ನನಗೆ ಗೊತ್ತಾಗ್ಲಿಲ್ಲ, ಆಮೇಲೆ ಯೋಚನೆ ಮಾಡಿದ್ಮೇಲೆ ಗೊತ್ತಾಯ್ತು ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ. ನಿಮ್ಮ ಮೇಲೆ ಕೈ ಮಾಡಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ. ಅಮ್ಮ ಬಗ್ಗೆ ಹಾಗೆ ಮಾತಾಡಿದ್ರಿ ಅನ್ನೋ ಕೋಪದಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ. ಅದನ್ನ ಬಿಟ್ರೆ ನಿಮ್ಮ ಮೇಲೆ ಗೌರವ ಇಲ್ದೇನೋ ಅಥವಾ ಸೀನು ಮೇಲೆ ಪ್ರೀತಿ ಇಲ್ದೇನೋ ಅಲ್ಲ. ಇನ್ಯಾವತ್ತೂ ನಿಮ್ಮ ವಿಷಯದಲ್ಲಿ ನಾನು ಯಾವ ತಪ್ಪನ್ನು ಮಾಡಲ್ಲ. ಇವಳೇನು ಹೀಗ್ ಬಂದು ನನ್ನ ಕಾಲು ಹಿಡ್ಕೊಂಡಿದ್ದಾಳೆ? ನಂಗೂ ಅದೇ ಅರ್ಥ ಆಗ್ತಿಲ್ಲ. ಸೀನ್ ಹೇಗ್ ರಿವರ್ಸ್ ಆಯ್ತು? ಅಮೆರಿಕದಿಂದ ಬಂದಿದ್ದಾಳೆ, ಯಾವುದಕ್ಕೂ ಬಗ್ಗಲ್ಲ ಅಂತ ಅನ್ಕೊಂಡ್ರೆ ಈಗ ಅತ್ತೆ ಕಾಲಿಗೆ ಬಿದ್ದು ಕಾಂಪ್ರಮೈಸ್ ಆಗಕ್ಕೆ ನೋಡ್ತಾ ಇದ್ದಾಳೆ. ಈಗೇನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ವೇ? ಏನ್ ಮಾಡೋದು? ನನ್ನ ತಲೆಯಲ್ಲಿ ಅಷ್ಟು ಬುದ್ಧಿ ಎಲ್ಲಿದೆ ಅದಕ್ಕೆ? ನೀವೇನಾದ್ರೂ ಯೋಚನೆ ಮಾಡಿ ಪ್ಲೀಸ್. ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ, ಇನ್ಯಾವತ್ತೂ ಹೀಗಾಗಲ್ಲ. ಕಣ್ಣುರಿ, ಉರಿ!
ಏನಮ್ಮ ಇದು ಆದ್ಯ, ನೀನು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದು ಅಂತಂದ್ರೇನು? ಇಲ್ಲ ಅತ್ತೆ, ನಾನು ಮಾಡಿದ್ದು ತಪ್ಪೆ. ತಾಯಿ ಆದ್ಮೇಲೆ ತಾಯಿ ಅಂಥವ್ರು ನಿಮ್ಮ ಮೇಲೆ ನಾನು ಕೈ ಮಾಡಬಾರ್ದಿತ್ತು. ಅದರಲ್ಲಿ ನನ್ನ ತಪ್ಪು ಇದೆಯಲ್ಲಮ್ಮ. ತಾಯಿಗೆ ಬೈದ್ರೆ ಮಗಳಿಗೆ ಕೋಪ ಬರ್ದೇ ಇರತ್ತಾ ಹೇಳು? ಅಬ್ಬಾ ಅದ್ಗೆ ನಿಮ್ ಜೊತೆ ನಾನು ಸ್ವಲ್ಪ ಹುಷಾರಾಗಿರ್ಬೇಕು. ಆದ್ಯ, ನಿಮ್ಮತ್ತೆ ಹತ್ರ ಕ್ಷಮೆ ಕೇಳೋದಕ್ ಬಂದ್ಯಾ? ಪದ್ಮನ್ ಮನಸ್ಸು ತುಂಬಾ ಒಳ್ಳೇದಮ್ಮ. ಆ ಕ್ಷಣಕ್ಕೆ ಕೋಪ ಬರುತ್ತಷ್ಟೇ, ಆದ್ರೆ ಮನಸ್ಸಿನಲ್ಲಿ ಏನು ಇಟ್ಕೊಳ್ಳಲ್ಲ. ನಮ್ಮ ಅತ್ತಿಗೆ ಮನ್ಸಲ್ಲಿ ಏನು ಇಟ್ಕೊಳಲ್ವಾ? ಮನ್ಸಲ್ಲಿರೋದು ಹೊರಗೆ ಹಾಕಿದ್ರೆ 16 ಟೈರಿನ ಲಾರಿನೂ ಸಾಕಾಗಲ್ಲ ಹೊರೋಕ್ಕೆ. ಕ್ಷಮೆ ಕೇಳಿ ಒಳ್ಳೆ ಕೆಲಸನೇ ಮಾಡ್ದೆ. ನೀನ್ ಒಳಗ್ ನಡಿ. ಪದ್ಮ, ನಿಮ್ಮಣ್ಣ ಈಗಷ್ಟೇ ಫೋನ್ ಮಾಡಿದ್ರು. ಪುರೋಹಿತ್ರನ್ನ ಕರ್ಕೊಂಡು ಹೊರಟಿದ್ದಾರಂತೆ, ಬರ್ತಾ ಇದ್ದಾರಂತೆ. ಪದ್ಮ, ಮಕ್ಕಳನ್ನ ರೆಡಿ ಮಾಡ್ಬೇಕಲ್ವಾ? ನಾನು ಆದ್ಯನ ರೆಡಿ ಮಾಡ್ತೀನಿ, ನೀನು ಸೀನುನ ರೆಡಿ ಮಾಡ್ಬಿಡು. ಆದ್ಯ, ಬಾ ಪುಟ್ಟ, ಬೇಗ ರೆಡಿ ಆಗ್ಬಿಡು. ಏನತ್ಗೆ ಇಲ್ಲಿ ಏನ್ ನಡೀತಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಹೋಗ್ಲಿ, ನಿಮ್ಗಾದ್ರೂ ಅರ್ಥ ಆಗ್ತಿದ್ಯಾ? ಹೊಡೆಯೋ ಕೈ ಎತ್ತಿರೋ ಆದ್ಯನೇ ಬಂದು ಕಾಲ್ ಮೇಲೆ ಬೀಳ್ತಿದ್ದಾಳೆ. ಅಕ್ಕ ಬಂದು ಭಾವ ಬರ್ತಿದ್ದಾರೆ, ಇವ್ರನ್ನ ರೆಡಿ ಮಾಡಿ ಅಂತ ಹೇಳ್ತಿದ್ದಾರೆ. ಏನೋ ಆಯ್ತು ಅಂತ ನಾವ್ ಅನ್ಕೊಂಡಿದ್ರೆ ಏನೋ ಆಗ್ದಿದ್ದ ಹಾಗೆ ಅವ್ರ ಕೆಲ್ಸದಲ್ಲಿ ಅವ್ರಿದ್ದಾರೆ. ನಿಮಗೆ ಅರ್ಥನೇ ಆಗ್ತಿಲ್ಲ ಅಲ್ವಾ? ನನಗೆಲ್ಲ ಅರ್ಥ ಆಗಿದೆ. ಸೀನಮ್ಮ ಅವನ ಜೊತೆ ನನ್ನ ಮದ್ವೆ ಆಗಕ್ ಸಾಧ್ಯನೇ ಇಲ್ಲ. ಅತ್ತೆ ಮೇಲೆ ಕೈ ಎತ್ತಿದ್ದಕ್ಕೆ ಈ ಮದ್ವೆ ನಿಂತು ಹೋಗುತ್ತೆ ಅಂತ ಹೇಳಿದ್ರಿ, ಆದ್ರೆ ಈ ಮನೇಲಿ ಈಗ ನೋಡ್ತಾ ಇದ್ರೆ ನಡೀತಾ ಇರೋದೇ ಬೇರೆ. ಈ ಮದ್ವೆ ಖಂಡಿತ ನಡೆಯುತ್ತೆ. ಅತ್ತೆ, ಈಗ ನಾನು ನಿಮಗೆ ಒಡವೆ ಮಾಡಿಸ್ಕೊಡಕ್ ಕಾರಣನೂ ಇಲ್ಲ, ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತಾನೂ ಇಲ್ಲ. ಬಿಟ್ಟು ಹಾಕಿ. ಅಯ್ಯೋ ಚಾರು, ಏನತ್ಗೆ ಮಾತಾಡದೆ ಹಾಗೆ ಹೋಗ್ತಿದ್ದೀರಲ್ಲ? ಅತ್ಗೆ ಇರಿ, ಅತ್ಗೆ. ನಾವೆಲ್ಲ ಈ ಮನೆಯಲ್ಲೇ ಬದುಕ್ತಾ ಇದೀವಿ ಅಂತ ನಮ್ಮನ್ನ ಕೀಳಾಗಿ ನೋಡ್ತಿದ್ಯಾಲ? ನಮ್ಮಮ್ಮನ ವಿಷಯದಲ್ಲಿ ನೀನ್ ಮಾಡಿದ ಕೆಲ್ಸಕ್ಕೆ ಯಾವುದೇ ಕಾರಣಕ್ಕೂ ನಿನ್ನ ಕ್ಷಮಿಸಲ್ಲ. ದೊಡ್ಡಮ್ಮ, ಏನ್ ಹಾಗೆ ನೋಡ್ತಿದ್ದೀರಾ? ಹೌದು, ತಪ್ಪು ಮಾಡಿದ್ರೆ ಕ್ಷಮೆ ಕೇಳಬೇಕು. ಮಾಡದೇ ಇರೋ ತಪ್ಪಿಗೆ ನೀನ್ಯಾಕೆ ಪದ್ಮನ್ ಹತ್ರ ಕ್ಷಮೆ ಕೇಳ್ತಿದ್ದೆ? ಹಾಗೆಲ್ಲ ಮಾತಾಡಿದ್ದು ಪದ್ಮನ್ ತಪ್ಪು. ಹಾಗಿದ್ದಾಗ ನಿನ್ನ ಹತ್ರ ಅವಳು ಕ್ಷಮೆ ಕೇಳಬೇಕು. ನೀನ್ ಯಾಕಮ್ಮ ಹೋಗಿ ಪದ್ಮನ್ ಹತ್ರ ಕ್ಷಮೆ ಕೇಳ್ತಿದ್ದೆ? ನನಗೋಸ್ಕರ ಅಲ್ಲ ದೊಡ್ಡಮ್ಮ, ನನ್ನ ಪ್ರೀತಿಸೋ ನಿಮಗೋಸ್ಕರ ಹೋಗಿ ಕ್ಷಮೆ ಕೇಳ್ದೆ. ನಮಗೋಸ್ಕರನಾ? ಹೌದು ದೊಡ್ಡಮ್ಮ. ಸೀನುಗೂ ನನಗೂ ಮದ್ವೆ ಮಾಡ್ಬೇಕು ಅಂತ ಮುಹೂರ್ತ ಇಡಿಸ್ಬೇಕು ಅಂತ ನೋಡ್ತಾ ಇದ್ದೀರಾ. ಹೀಗಿರುವಾಗ ನನ್ನಿಂದ ನೀನಾಗ್ಲಿ ದೊಡ್ಡಪ್ಪ ಆಗ್ಲಿ ತೊಂದರೆ ಅನ್ಭವಿಸ್ಬಾರ್ದು. ಯಾರಿಂದಾನು ಮಾತು ಕೇಳಿಸ್ಕೋಬಾರ್ದು.
ನನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ದು ನೀವೇ ಆಗಿದ್ರು. ನಾನಿಲ್ಲೇ ಇರೋದಕ್ಕೆ ಕಾರಣ ದೊಡ್ಡಪ್ಪ. ಹೀಗಿರುವಾಗ ನನ್ನ ತಪ್ಪು ಇದ್ರೂ ಇಲ್ಲದೆ ಹೋದ್ರೂ ನನ್ನಿಂದ ಈ ಮನೆಯಲ್ಲಿ ಜಗಳ ಹಾಕೋದು, ನೀವ್ ಬೇಜಾರು ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ ದೊಡ್ಡಮ್ಮ. ಅದಕ್ಕೆ ನನ್ನ ತಪ್ಪು ಇಲ್ಲದೆ ಹೋದ್ರೂ ಕ್ಷಮಾಪಣೆ ಕೇಳ್ಬಿಟ್ಟೆ. ನಿನ್ ಮನಸ್ಸಿಗೆ ಕಷ್ಟ ಆಗ್ಲಿಲ್ವಮ್ಮ? ಇಷ್ಟ ಆಗಿರೋ ನಿಮ್ಗೆ ಯಾರಿಗೂ ನೋವಾಗಬಾರ್ದು ಅನ್ಕೊಳ್ವಾಗ ಇದು ನನಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ ದೊಡ್ಡಮ್ಮ. ಅತ್ತೆ ಏನಂದ್ರೋ ಗೊತ್ತಿಲ್ದೇನೆ ಸೀನು ಕೋಪ ಮಾಡ್ಕೊಂಡ. ನನಗೂ ನೋವಾಯ್ತು. ನಮ್ಮನ್ನ ನೋಡಿ ನೀವು ಬೇಜಾರ್ ಮಾಡ್ಕೊಂಡ್ರಿ. ನಿಮ್ ನೋವನ್ನ ದೂರ ಮಾಡ್ಬೇಕು ಅಂದ್ರೆ ನನ್ನಿಂದ ಶುರುವಾದ ಸಮಸ್ಯೆನ ನಾನೇ ಅಲ್ವಾ ಕ್ಲಿಯರ್ ಮಾಡ್ಬೇಕು. ನಾನು ಅದನ್ನೇ ಮಾಡ್ದೆ ದೊಡ್ಡಮ್ಮ. ನಿನ್ನಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ. ನೀನ್ ಹಳೆ ಆದ್ಯ ಅಲ್ವೇ ಅಲ್ಲಮ್ಮ. ನಿನ್ನನ್ನು ಈ ಮನೆಗೆ ಕರ್ಕೊಂಡು ಬಂದಾಗ ನಿನ್ನಲ್ಲಿರೋ ಕೋಪ ಹಠನ ನೋಡಿ ನೀನ್ ನಿಜವಾಗ್ಲೂ ಬದಲಾಗ್ತೀಯಾ? ನಾನ್ ನನ್ನ ತಂಗಿ ಕೊಟ್ಟು ಮಾತನ್ನ ನಿಜವಾಗ್ಲೂ ಉಳಿಸ್ಕೊಳ್ತೀನ ಅನ್ನೋ ಭಯ ಇತ್ತು. ಆದ್ರೆ ನೀನಿಷ್ಟೆಲ್ಲ ಬದಲಾಗಿ ಪರಿಸ್ಥಿತಿನ, ಮನುಷ್ಯನ, ಅವನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಷ್ಟು ನೀ ಬೆಳೆದು ನಿಲ್ತೀಯ ಅಂತ ನನಗ್ ಗೊತ್ತಿರ್ಲಿಲ್ಲಮ್ಮ. ಖಂಡಿತ ನನಗ್ ಗೊತ್ತಿರ್ಲಿಲ್ಲ. ನಿನ್ನನ್ನು ಹೀಗೆ ನೋಡ್ತಿದ್ರೆ ನಾನ್ ಕೈ ಹಿಡಿದು ನಡೆಸಿದ ಮಗು ಈಗ ನನ್ನನ್ನು ಕೈ ಹಿಡಿದು ನಡೆಸ್ತಿದೆ ಅಂತ ಅನ್ನಿಸ್ತಿದೆ. ತುಂಬಾ ಬದಲಾಗಿದೆಯಾ ಕಣೆ, ತುಂಬಾ ಬದಲಾಗಿದೆಯಾ. ನಾನು ಈ ಮನೆಗೆ ಬರೋದಕ್ಕೂ ಮುಂಚೆ ನನ್ನ ಹಠನ, ನನ್ನ ತುಂಟಾಟನ ತಡ್ಕೊಳ್ಳೋದಕ್ಕೆ ಅಮ್ಮ ಅಪ್ಪ ಇದ್ರು. ಆದ್ರೆ ಇಲ್ಲಿ ನಾನು ಏನೇ ಮಾಡಿದ್ರು ತಡ್ಕೊಳ್ಳೋದಕ್ಕೆ ನೀವು ಮಾತ್ರ ಇದ್ದೀರಾ ದೊಡ್ಡಮ್ಮ. ಹೆಣ್ಮಗು ಅಂದ್ರೆ ಹಾಗಲ್ಲ, ಹೀಗಿರ್ಬೇಕು ಅಂತ ಈ ಮನೆ ಪರಿಸ್ಥಿತಿಗಳು ನನಗೆ ಕಲಿಸ್ಕೊಟ್ಟಿದೆ. ನನ್ನ ಇಷ್ಟಪಡ್ದಿರೋ ದೊಡ್ಡಪ್ಪ ಕೂಡ ನನಗೆ ಈ ಮನೆಯಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ದೊಡ್ಡದಾಗಿ ಮನಸ್ಸಲ್ಲಿ ಜಾಗ ಕೊಟ್ರು. ಅದಕ್ಕೆ ಅಲ್ವಾ ಸೀನು ಜೊತೆ ನನಗೆ ಮದ್ವೆ ಮಾಡೋದಕ್ಕೆ ಒಪ್ಕೊಂಡ್ರು. ಅದಕ್ಕೆ ದೊಡ್ಡಮ್ಮ ನನ್ನ ನಾನೇ ಬದಲಾಯಿಸ್ಕೊಂಡೆ. ಯಾರಿಗೂ ತೊಂದರೆ ಕೊಡ್ದೇನೆ ಹೇಗ್ ಬದುಕಬೇಕು ಅಂತ ಕಲ್ತ್ಕೋತಿದ್ದೀನಿ. ನಿಮ್ಮ ಆಸೆಗೆ ನೋವು ಮಾಡಬಾರ್ದು ಅಲ್ವಾ ದೊಡ್ಡಮ್ಮ? ನಿನ್ನಲ್ಲಾದ ಈ ಬದಲಾವಣೆ ನೋಡಿ ನಂಗೆ ತುಂಬಾ ಸಂತೋಷ ಆಗ್ತಿದೆಮ್ಮ. ಇಷ್ಟು ಚೆನ್ನಾಗಿ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬೇರೆಯವ್ರ ಕಡೆ ಬೆರಳು ತೋರಿಸಿ ತಪ್ಪು ಅಂತ ಹೇಳೋದು ತುಂಬಾ ಸುಲಭ. ಅವ್ರು ಯಾಕೆ ಹಾಗೆ ಮಾಡಿದ್ರು ಅಂತ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಇವತ್ತು ನಿನ್ನ ಬಗ್ಗೆ ನನಗಿದ್ದ ಒಂದು ಚಿಕ್ಕ ಭಯ ಕೂಡ ಇವತ್ತು ಹೊರಟೋಯ್ತು. ನೋಡು, ಒಂದು ಹೆಣ್ಣನ್ನ ಅರ್ಥ ಮಾಡ್ಕೊಂಡ್ರೆ ಅದೇ ರಾಮಾಯಣ. ನಾವು ಆವೇಶ ಪಟ್ರೆ ಅದು ಮಹಾಭಾರತ. ನೀನಿದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಮಹಾಶಕ್ತಿ ಆಗಿದೆಯಾ. ನೀನಿದ್ದ ಕಡೆ ಸಂತೋಷ ಇರುತ್ತೆ. ಅದೇ ರೀತಿ ನೀನಿರೋ ಈ ಮನೆ ಕೂಡ ಸಮೃದ್ಧಿಯಾಗಿರುತ್ತಮ್ಮ. ಏನೇ ನೀನ್ ಹೇಳ್ತಿರೋದು ನಿಜಾನಾ? ನಿಜ ಹೇಳು.
ಮುತ್ ಕೊಟ್ರಾ ಇಲ್ಲ ಕೊಡಕ್ ಬಂದ್ರಾ? ನಿಜಾನೇ ಮುತ್ ಕೊಡಕ್ಕೆ ಬಂದ್ರು, ಆದ್ರೆ ಬೇಡ ಅನ್ಬಿಟ್ಟು ಬಂದ್ಬಿಟ್ಟೆ. ಆಹಾ ನನಗ್ಯಾಕೋ ನಂಬಿಕೆ ಇಲ್ಲ. ಏ ನಿಜಾನೇ ಕಣೆ. ನೀನ್ ಇಷ್ಟ ಅಂದವಾಗ ರೆಡಿ ಆಗಿ ಹೋದ್ಮೇಲೆ ಕೋಚ್ ಸರ್ ನಿನ್ನ ನೋಡಿ ಬಾಗ್ಲ ಹಾಕಿದಾರೆ ಅಂದ್ರೆ ಮುತ್ ಕೊಡದೆ ಹಾಗೆ ಇರ್ತಾರಾ? ನಿಜಾನೇ ಕಣೆ, ಹಾಗೇನೂ ಇಲ್ಲ. ನಾನ್ ನಂಬಲ್ಲಪ್ಪ. ಬರೀ ಮುತ್ ಕೊಡಕ್ ಬಂದ್ರಾ ಇಲ್ಲ ಇನ್ನು ಮುಂದೇನಾದ್ರೂ ಹೋದ್ರಾ? ಏ ಏನು ನೀನು ನಿನ್ನಷ್ಟಕ್ ನೀನ್ ಏನೇನು ಊಹಿಸ್ಕೋಬೇಡ. ಅಲ್ಲ, ಕೋಚ್ ಅಂದ್ರೆ ನಿನ್ಗೆಷ್ಟು ಪ್ರೀತಿ, ಹಾಗಿರುವಾಗ ಅವ್ರು ಕೇಳಿದ್ರೆ ನೀನ್ ಬೇಡ ಅಂತ್ಯಾ? ಅಂತದ್ದೆಲ್ಲ ಮದ್ವೆಗ್ ಮುಂಚೆ ತಪ್ಪು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಏನೋ ನೀನ್ ಹೇಳ್ತಿರೋದ್ ಕೇಳಿದ್ರೆ ಮದ್ವೆ ಆದ್ಮೇಲೆ ಕೂಡ ಏನೋ ಬೇಡ ಅಂತ ಹೇಳೋ ತರ ಇದ್ಯಾ? ಏನೋ ಕಣೆ, ಅವಾಗಿನ ವಿಷಯ ಅವಾಗ ನೋಡ್ಕೊಳ್ಳೋಣ, ಇವಾಗಂತೂ ಏನೂ ಇಲ್ಲ. ಯಾಕೋ ನನಗ್ ಡೌಟ್ ಇದೆ ಕಣೆ. ಏ ನೀನೇನೆ ಮೊದ್ಲೇ ನನ್ ಭಯ ಪಡ್ತಿದ್ರೆ ನಡಿದೇ ಇರೋದನ್ನ ನಡೆದಿರೋ ಹಾಗೆ ಊಹೆ ಮಾಡ್ಕೊಂಡು ಎಲ್ರಿಗೂ ಹೇಳಿ ನನ್ ಮರ್ಯಾದೆ ತೆಗಿಬೇಡ. ಹಾಗೆಲ್ಲ ಮಾಡಲ್ಲ ಬಿಡು. ಬಾ, ಮನೇಲಿ ಫಂಕ್ಷನ್ ಇದೆ ಅಲ್ವಾ? ಅಯ್ಯೋ ಹೀಗ ಇನ್ ಹೇಗೆ? ಈ ಮೇಕಪ್ ಲಿಪ್ಸ್ಟಿಕ್ ಅಲ್ಲಿ ಅಪ್ಪ ನೋಡಿದ್ರೆ ಅಷ್ಟೇ ಕತೆ. ಮತ್ತಷ್ಟ್ ಕಷ್ಟಪಟ್ಟು ಬ್ಯೂಟಿ ಪಾರ್ಲರ್ಗ್ ಹೋಗಿ ರೆಡಿ ಆಗೋದ್ ಯಾಕೆ? ಆದ್ಯಂಗ್ ಜೊತೆ ಹೋದ್ನಲ್ಲ, ನಾನು ಹೋಗಿ ಸರ್ಗೆ ತೋರ್ಸ್ಬಿಟ್ ಬರೋಣ ಅನ್ಕೊಂಡೆ, ಅದಕ್ ರೆಡಿ ಆದೆ ಅಷ್ಟೆ. ನೀನ್ ಹೀಗ್ ಕಾಣಿಸಿದ್ರಿಂದಾನೇ ಅವ್ರು ನಿನ್ಗೆ ಮುತ್ ಕೊಡಕ್ ಬಂದಿದ್ದು. ನನ್ಗೆಷ್ಟು ಭಯ ಆಯ್ತು. ಇನ್ಯಾವತ್ತೂ ಸರ್ಗೆ ಅಂದ್ವಾ ಕಾಣಿಸೋದೇ ಇಲ್ಲ. ಮತ್ತಿವಾಗ ಮನೆಗೆ ಹೇಗೆ ಹೋಗ್ತ್ಯಾ? ಛಾಯಾ, ನಿಮ್ ಮನೆಗ್ ಹೋಗಿ ಈ ಮೇಕಪ್ ಇದೆಲ್ಲ ತೆಗ್ದ್ಬಿಟ್ಟು ಆಮೇಲೆ ನಮ್ ಮನೆಗ್ ಹೋಗೋಣ. ಎಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಂಗಿದ್ಯಾ? ಇರ್ಬೇಕು ಅಲ್ವಾ? ಈ ಸಂತೋಷಕ್ಕೆ ಅಂದವಾಗ ರೆಡಿ ಆಗೋದ್ ಯಾಕೆ, ತೆಗಿಯೋದ್ ಯಾಕೆ? ಹೀಗ್ ನಡೆಯುತ್ತೆ ಅಂತ ಗೊತ್ತಿದ್ದಿದ್ರೆ ನಾನ್ ರೆಡಿನೇ ಆಗ್ತಿರ್ಲಿಲ್ಲ. ನೀನ್ ಮೇಕಪ್ ಮಾಡ್ಕೊಂಡ್ರೆ ನಿಮ್ ಅಪ್ಪಂಗ್ ಇಷ್ಟ ಆಗಲ್ಲ ಅಂತ ಹೇಳ್ದೆ, ಮತ್ತೆ ಆದ್ಯ ಮೇಕಪ್ ಮಾಡ್ಕೊಳ್ತಾಳಲ್ವಾ? ಅವಳು ಅಮೆರಿಕಾಯಿಂದ ಬಂದಿರೋದು ಅಲ್ವಾ, ಅಲ್ಲಿ ಅಭ್ಯಾಸಗಳು ಅಲ್ಲಿ. ಅಪ್ಪ ಏನು ಅನ್ನಲ್ಲ. ನಮ್ಮಪ್ಪನ್ ದೊಡ್ಡತನಾನೇ ಅದು. ಅವ್ರ ಪದ್ಧತಿಲಿ ಇರ್ಬೇಕು ಅಂತಾರೆ, ಹಾಗೆ ಅಂತ ಬೇರೆಯವ್ರ ಪದ್ಧತಿನ ತಪ್ಪು ಅಂತಾನೂ ಹೇಳಲ್ಲ. ನಿಮ್ ಅಪ್ಪನ್ ಬಗ್ಗೆ ಹೇಳ್ಬೇಕಾ? ಅವರು ಒಳ್ಳೆಯದನ್ನ ಯೋಚನೆ ಮಾಡೋದ್ರಿಂದಾನೇ ಎಲ್ರೂ ಅವ್ರ ಗೌರವ ಕೊಡ್ತಾರೆ. ಸರಿ ನಡಿ, ಬೇಗ ಹೋಗೋಣ. ಸೀನು, ಹೇಗ್ ಕಾಣಿಸ್ತಿದ್ದೀನಿ? ದೊಡ್ಡಮ್ಮ ನೋಡಿದ್ಯಾ ಎಷ್ಟ್ ಚೆನ್ನಾಗ್ ನನ್ನ ತಯಾರು ಮಾಡಿದ್ದಾರೆ? ಏನು ಸರ್ಗೆ ನನ್ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಮನ್ಸಲ್ಲಿ ಬಚ್ಚಿಟ್ಕೊಳ್ಳೋಕಾಗ್ದೇ ಇರೋದನ್ನ ಬಚ್ಚಿಟ್ಕೊಂಡ್ರೆ ಬಚ್ಚಿಟ್ಕೋಬೇಕಾಗಿರೋದನ್ನ ಮಿಸ್ ಮಾಡ್ಕೋತೀವಿ. ದೊಡ್ಡಮ್ಮ ಹೇಳಿದ್ರು. ನಡೆದಿದ್ದನ್ನ ನೀನು ಮರ್ತ್ಬಿಡು, ನಾನು ಮರ್ತ್ ಹೋಗ್ತೀನಿ. ಓಕೆನಾ? ಐಡಿಯಾ. ನಿನ್ ಕೋಪನ ಹೇಗ್ ದೂರ ಮಾಡ್ಬೇಕು ನನಗ್ ಚೆನ್ನಾಗ್ ಗೊತ್ತು. ಸೀನು, ನಿಮ್ಮಮ್ಮ ಕರಿತಾ ಇದಾರೆ, ಬಾ. ಅಮ್ಮ 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 ಬಿಡಮ್ಮ ಅಮ್ಮ ಏನ್ ಮಾಡ್ತಿದ್ಯಾ ಬಿಡಮ್ಮ 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 ಅತ್ಗೆ ಏನತ್ಗೆ ಹಾಗ್ ನೀರ್ ಸುರ್ಕೋತಾರ? ಅದು ನೀರಲ್ಲ,
ಸೀಮೆ ಎಣ್ಣೆ. ಕೆರೋಸಿನ ಸ್ಟವ್ಗೆ ಹಾಕಕ್ ಹೋಗಿ ಮೈ ಮೇಲೆ ಹಾಕೊಂಡ್ರಾ? ಅಯ್ಯೋ, ಈ ಬೆಂಕಿಪಟ್ನ ಒದ್ದೆ ಆಗಿರಬಹುದು, ಹತ್ತುತ್ತಿಲ್ವೇನೋ. ಇರಿ, ಇನ್ನೊಂದು ತಗೊಂಡ್ಬರ್ತೀನಿ. ಹಾ, ಬೇಗ ತಗೊಂಡ್ ಬಾ ಪಾರ್ವತಿ. ಸತ್ತ ಮೇಲೆ ಇಡ್ಬೇಕಾಗಿರೋ ಪಿಂಡನ ನನ್ನ ಮಗ ನಾನು ಬದುಕಿದ್ದಾಗ್ಲೇ ಇಡ್ತಾನೆ. ಏನಮ್ಮ ಮಾತಾಡ್ತಿದ್ಯಾ? ಇವಾಗ ಏನಾಯ್ತು ಅಂತ ಇನ್ನೂ ಅರ್ಥ ಆಗ್ತಾ ಇಲ್ವೇನೋ? ಅಥವಾ ಅರ್ಥ ಆಗದಿರೋ ತರ ನಟಿಸ್ತಾ ಇದ್ಯಾ? ಹೇಗೂ ಸಾಯೋಳೆ ಅಲ್ವಾ? ಇನ್ನೂ ಯಾಕೋ ನಿನ್ನ ಹತ್ರ ಮಾತು? ಅಮ್ಮ ಬಿಡು ಅಮ್ಮ, ಬಿಡು. ಸಾಯು ಅಂತದ್ ಏನಾಗಿದೆ ಈಗ? ಆದ್ಯ ನನ್ನ ಮೇಲೆ ಕೈ ಎತ್ತದಾಗ್ಲೇ ಅರ್ಧ ಸತ್ ಹೋದೆ ಕಣೋ ನಾನು. ಆದ್ರೂ ಕೂಡ ಈಗ ಅವಳನ್ನ ನಿನಗ್ ಗಂಟು ಹಾಕ್ಬೇಕು ಅಂತ ಮುಹೂರ್ತ ಇಡ್ಸೋಕ್ ಹೋಗ್ತಾ ಇದ್ದಾರೆ.